ಏನು ಇರದೇ ಇದ್ರೆ ಹಾಗೆ ಬಿತ್ತೋದಕ್ಕೆ ಸಾವಯವ ಅಂತ ಕೆಲವು ಜನರದು ತಿಳುವಳಿಕೆ, ಕಲ್ಪನೆ. ಸಾವಯವ ಅಂದ್ರೆ ಏನೂ ಮಾಡೋದಿಲ್ಲ, ಅದೊಂದು ಹುಚ್ಚು ಕಲ್ಪನೆ ಅವ್ರದ್ದಷ್ಟೇ. ಅದ್ರ ನಮ್ದು ಆಗಿಲ್ಲ. ನಾವು NPKಗಳನ್ನು ಯಾವ ಮಾಧ್ಯಮದಲ್ಲಿ ಕೊಡೋದು, ರಸಾಯನಗಳ ಮಾಧ್ಯಮದಲ್ಲಿ ಕೊಡೋದು ಅಥವಾ ಜೈವಿಕ ಮಾಧ್ಯಮದಲ್ಲಿ ಕೊಡೋದು, ಇಷ್ಟೇ ಅಂತರ ಇದೆ. ನಾ ಯಾಕೆ ಹೇಳಿದೆ ಈ ಮಾತು ಅಂದ್ರೆ, ಈ ನಮ್ಮ ಟೀಮ್ ಏನದವಲ್ಲ ಈಗ ಸಣ್ಣವಾಗಿ ಉಳಿದಿಲ್ಲ, ಲಕ್ಷಗಟ್ಟಲೆ ಜನ ಈಗಿನ್ನ ಅನುಸರಿಸ್ತಾ ಇದ್ದಾರೆ. ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ನಮ್ಮ ರೈತರು ಸಾವಯವ ಅಳವಡಿಸಿಕೊಳ್ತಾ ಇದ್ದಾರೆ. ಯುವಕರು ಇದರಲ್ಲಿ ಬರ್ತಾ ಇದ್ದಾರೆ. ಆಮೇಲೆ ರಿಟೈರ್ ಆದವರು ಮೊದಲು ಊರ ಕಡೆ ಹೋಗ್ಲಿಕ್ಕೆ ಏನು ಮಾಡೋದು, ಊರಲ್ಲಿ ಹೋಗಿ ಬರೀ ಅಣ್ತಂಬ್ರ ಜಗಳ ಅಂತ ಹೀಗೆ ಅಂದ್ಕೊಳ್ತಿದ್ರು. ಈಗ ಯಾರೇ ರಿಟೈರ್ ಆದವ್ರನ್ನ ಕೇಳ್ರಿ, ಊರಲ್ಲಿ 1-2 ಎಕರೆ ಭೂಮಿ ತೊಗೋಬೇಕ್ರಿ, ನಮ್ಮದು ಭೂಮಿ ಇದೆ ರೀ, 1-2 ಹಸು ಕಟ್ಕೊಂಡು ನಾನು ಸಾವಯವ ಕೃಷಿ ಮಾಡ್ಬೇಕಂತೀನಿ ಅಂತ ಸುಮಾರು 70% ಪೆನ್ಷನ್ ಆದವರು ಇದನ್ನು ಮಾಡೋದಕ್ಕಾಗಿ, ಇರದೇ ಇದ್ರೆ ಭೂಮಿ ಬಾಡಿಗೆಯಿಂದ ತಗೊಳ್ಳೋಣ ಮಾಡೋಣ ಅಂತ ವಿಚಾರ ಮಾಡ್ತಾ ಇದೆ. ಅಷ್ಟೊಂದು ಪರಿವರ್ತನೆ. ಇನ್ನು ಮುಂದೆ ನಿಮ್ಮ ಕೃಷಿ ಆಶ್ರಮಗಳು ಒಳ್ಳೆಯ ಉದಾಹರಣೆಯಾಗಿ ಅವ್ರ ಎದುರಿಗೆ ನಿಲ್ಲಬೇಕು, ನಿಲ್ತಾ ಇವೆ. ಅಷ್ಟೊತ್ತಿಗೆ ಇವರು ರಿಟೈರ್ ಆಗ್ತಾರೆ. ಎಷ್ಟು ದಿವಸ ಐತಿ? 3 ತಿಂಗಳೈತಿ. ಅಂದ್ರೆ ಏಪ್ರಿಲ್ ಆಯಿತು, ಮೇ, ಜೂನ್, ಜುಲೈ ಆಯಿತು. ಈ ನಮ್ಮ ಮುಂಗಾರಿ ಹಂಗಾಮಿಗೆ ಬಹುತೇಕ ಫ್ರೀ ಆಗ್ತಾರೆ, ಕೈ ಬಿಡ್ತಾರೆ. ಆ ಕಡೆ ಬಿಟ್ಟರು ಅಂದ್ರೆ 100% ಇದಕ್ಕೆ ಬೆನ್ನು ಹತ್ತಾರೆ. ಅವಾಗ ಎಲ್ರಿಗೂ ನಿಮಗೂ ಬಲ ಬರುತ್ತೆ. ಅವ್ರದ್ದೊಂದು ವಿಶೇಷ ಏನು ಅಂದರೆ, ಎಲ್ಲ ಬುದ್ಧಿವಂತರನ್ನು ಸೇರಿಸಿ ಚರ್ಚೆ ಮಾಡಿಸೋದು, ನಾಲೆಜ್ ಶೇರಿಂಗ್ ಮಾಡ್ಕೊಳ್ಳೋದು. ಯಾರ ಹತ್ರ ಯಾವ ನಾಲೆಜ್ ಇದೆ ಅದನ್ನ ಮತ್ತೊಬ್ಬರಿಗೆ ಕೊಡಿಸೋದು, ಕೊಳ್ಳೋದು. ಇದಕ್ಕೆ ಅವ್ರು ಏನೂ ಸ್ವಂತದ್ದು ಹೇಳೋದಿಲ್ಲ, ನೀವು ಎಲ್ಲರನ್ನೂ ಸೇರಿಸೋದು. ಅದನ್ನು ಮಾಡೋರೇ ಯಾರೂ ಇಲ್ಲ ಇವತ್ತಿನ ದಿವಸ, ಅದನ್ನು ಮಾಡೋರೇ. ಅದ್ರ ಜೊತೆಗೆ ಮತ್ತೆ ಇಂಥ ಬುದ್ಧಿವಂತರನ್ನು ಕರೆಸಿ, ಆಮೇಲೆ ವಿಜ್ಞಾನಿಗಳನ್ನು ಕರೆಸಿ, ನಮ್ಮ ರೈತ ಇದನ್ನು ಮಾಡಿದಾನೆ, ಇದನ್ನು ಅಥೆಂಟಿಕ್ ಮಾಡಿಕೊಡು. ಯಾಕಾಯ್ತು ಇದು? ಯಾಕಂದ್ರೆ ಮತ್ತೊಬ್ಬರಿಗೆ ನಾವು ಆನ್ಸರೇಬಲ್ ಅದೀವಲ್ಲ, ಯಾರಾದರೂ ಕೇಳ್ತಾರೆ, ನಮ್ಮನ್ನು ಕೇಳ್ತಾರೆ. ನಾನಲ್ಲಿ ಹೇಳಿದೆ ಮೊನ್ನೆ, ನೋಡಿ ನಮ್ಮ ಭೂಮಿ ಸಾವಯವದಿಂದ ಬೆಳೆಯೋದಿಲ್ಲ ಅಂತ ತಿಳ್ಕೊಬೇಡ್ರಿ. ಸಾವಯವದಿಂದ ಅದಕ್ಕಿಂತ ಹೆಚ್ಚು ಬೆಳೆಯನ್ನು ಕೊಡುತ್ತೆ, ರಾಸಾಯನಿಕ್ಕಿಂತಲೂ ಹೆಚ್ಚು ಬೆಳೆಯನ್ನು ಕೊಡುತ್ತೆ. ಸಾವಯವದಲ್ಲಿ ಪ್ರತಿ ವರ್ಷ ಬೆಳೆ ಹೆಚ್ಚಾಗ್ತಾ ಹೋಗುತ್ತೆ, ಈಲ್ಡು. ರಾಸಾಯನಿಕದಲ್ಲಿ ಪ್ರತಿ ವರ್ಷ ಕಡಿಮೆ ಆಗ್ತಾ ಹೋಗುತ್ತೆ, ಖರ್ಚು ಹೆಚ್ಚಾಗುತ್ತೆ, ಇದು ಕಡಿಮೆ ಆಗುತ್ತೆ. ನಾವು ನಮ್ಮ ಕೃಷಿಯನ್ನು ಲಾಭದಾಯಕ ಆಗಿತ್ತು ಅಂದರೆ ಉತ್ಪಾದನಾ ಖರ್ಚು ಕಡಿಮೆ ಮಾಡಬೇಕು. ಆಮೇಲೆ ಬೆಳೆದಂಥ ಬೆಳೆಗೆ ವ್ಯಾಲ್ಯೂ ಎಡಿಷನ್ ಮಾಡಿ ಅದನ್ನು ಹೆಚ್ಚು ಬೆಲೆಗೆ ಮಾರಾಟ ಆಗುವಂತೆ ಮಾಡಿಕೊಂಡ್ರೆ ನಮ್ಮಷ್ಟು ಶ್ರೀಮಂತರು ಮತ್ತೆ ಯಾರೂ ಆಗೋದಿಲ್ಲ. ನಮ್ದು ಈಗ GDPಯಲ್ಲಿ ಇರುವಂಥ ಭಾಗ ಭಾಳ ಚಿಕ್ಕದಿದೆ. ಈಗ 14% ಏನೋ ಇದೆ ಕೃಷಿ. ಒಟ್ಟು ಭಾರತದ GDP ಒಳಗೆ ಕೃಷಿಯ ಪಾತ್ರ 14%. ಆದರೆ ರೈತರ ಸಂಖ್ಯೆ 60% ರೈತರಿದೆ. 60% ಮಂದಿ ಕೂಡಿ ಬರೀ 14% GDPಗೆ ನಾವು ಕಾಂಟ್ರಿಬ್ಯೂಷನ್ ಕೊಟ್ರೆ ದೇಶ ಹೆಂಗೆ ಮೇಲೆ ಬರ್ಬೇಕು? ನಾವು ನಮ್ಮ GDP ರೇಟು ಕೃಷಿಯಿಂದ ಸುಮಾರು ಒಂದು 25-30% ತಗೊಂಡು ಹೋದಿವಿ ಅಂದ್ರೆ ನಮ್ಮ ದೇಶ ಜಗತ್ತಿನಲ್ಲಿ ನಂಬರ್ 1 ಆಗೇ ಆಗುತ್ತೆ, ಜಗತ್ತಿನಲ್ಲೇ ನಂಬರ್ 1.